ಚೆನ್ನಾಗಿ ಕಾಣಿಸ್ತೀವಿ. ಇದು ಎಲ್ಲಿ ಬಿಡ್ತೀರಿ ನೀವು? ಸರ್ ನಮ್ಮ ಹೆಸರು ಚೈತನ್ಯ ಕುಮಾರ್ ದುಂಡಪ್ಪ ನೇರಾಳ ಅಂತ ಹೇಳ್ರಿ. ಇಲ್ಲಿ ಏನು ಮಾಡ್ತೀರಿ ಈಗ? ನಾವಿಲ್ಲಿ ಸರ್ ದನಗಳದ್ದು ಸಮೀಕ್ಷೆ ಪ್ರಕಾರ ಪ್ರತಿಯೊಂದು ದನಗಳು ಮಾರಾಟ ಆಗ್ತಾವಲ್ಲ ಸರ್. ಅಂದ್ರೆ ತೊಗೊಂಡಿದ್ದು ಒಬ್ರು 100 ರೂಪಾಯಿ ಮತ್ತು ಕೊಟ್ಟರು 100 ರೂಪಾಯಿ ಅಂತೇಳಿ ಚೀಟಿ ಬರ್ತೇವೆ ರೀ. ಆ ಚೀಟಿ ಪ್ರಕಾರ ಇಲ್ಲಿ ಇರ್ತಕ್ಕಂಥ ಎಷ್ಟು ಮಾರಾಟ ಆಗ್ತಾವೋ ಅಷ್ಟೆಲ್ಲ ಮಾರಾಟನ ಲೆಕ್ಕ ಬಿಡ್ತೇವೆ ಸರ್ ಲಾಸ್ಟಿಗೆ. ಸರ್ ಮಿನಿಮಮ್ ಒಂದು 4 ರಿಂದ 5 ಲಕ್ಷ ದನಗಳು ಬಂದವು ಸರ್. ಅದಕ್ಕೆ ಈ ಸರ್ತಿ ಮತ್ತೆ ಕಮ್ಮಿ ಬಂದವು ಸರ್. ಯಾಕಪ್ಪ ಅಂತಂದ್ರೆ ಬಿಜಾಪುರ, ಸೊಲ್ಲಾಪುರ ಮತ್ತು ಚರ್ಚನ 3 ಜಾತ್ರೆ ಕೂಡಿ ಬರೋದ್ರಪ್ಪ ಅಂತಂದ್ರೆ ಸ್ವಲ್ಪ ಕಮ್ಮಿ ದನಗಳು ಬಂದವು ಸರ್. ಆದರೂ ಕೂಡ ಜಾತ್ರೆಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಂತ ಹೇಳ್ಬೋದು ಸರ್. ಸರ್ ವ್ಯವಸ್ಥೆಪ್ಪ ಅಂತಂದ್ರೆ ಕಮಿಟಿ ವತಿಯಿಂದ ಎಲ್ಲ ಸವಲತ್ತು ಸೌಕರ್ಯಗಳನ್ನು ಈ ರೈತರಿಗೆ ಒದಗಿಸಿದಾರೆ ಸರ್. ಯಾಕೆ ರೈತರಿಗೆ ಒದಗಿಸಿದಾರಪ್ಪ ಅಂತಂದ್ರೆ ಬೇರೆ ಬೇರೆ ನಗರಗಳಿಂದ ಅಂದ್ರೆ ಬೇರೆ ಬೇರೆ ದೂರಗಳಿಂದ ಬಂದಿರ್ತಕ್ಕಂಥ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಸರ್. ಅಲ್ಲಿ ಟ್ಯಾಂಕರ್ಗಳು ಹಚ್ಚಿದ್ದಾರೆ, ಹೊಂಡಗಳು ಮಾಡಿದ್ದಾರೆ ಸರ್. ನೀರಿನ ವ್ಯವಸ್ಥೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ಬೋದು ಸರ್. ಅದೇ ರೀತಿಯಾಗಿ ವಿದ್ಯುತ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಸರ್. ಕೆಲವೊಂದು ಮೂಲೆಯಲ್ಲಿ ದಂಡಿ ಎತ್ತು ಆಗಿಲ್ಲ ಸರ್. ಅದ್ರ ಬಿಟ್ಟರೆ ಒಳಗಡೆ ಎಲ್ಲ ಕಡೆ ವಿದ್ಯುತ್ ವ್ಯವಸ್ಥೆನೂ ಕೂಡ ಇದೆ ಸರ್. ಅದೇ ರೀತಿಯಾಗಿ ಮತ್ತು ರೈತರಿಗೆ ಯಾವುದೇ ರೀತಿ ದನಗಳಿಗೆ ಯಾವುದೇ ರೀತಿ ರೋಗ ರುಜಿನಗಳು ಬಂದಪ್ಪ ಅಂತಂದ್ರೆ ಡಾಕ್ಟರ್ಸ್ಗಳು ಅದಾರೆ ಸರ್. ಸಾರ್ವಜನಿಕ ಡಾಕ್ಟರ್ಗಳು ಇದ್ರೋದ್ರಿಂದ ಬರೀ ಒಂದು ಫೋನ್ ಹಚ್ಚಿದ್ರಪ್ಪ ಅಂತಂದ್ರೆ ಅವರು ಎನಿ ಕಂಡೀಷನ್ ಎನಿ ಟೈಮ್ ಡೇ ನೈಟ್ 5-6 ದಿನ ಜಾತ್ರೆ ಮುಗಿತಾನ ಅವ್ರು ಬರ್ತಾರೆ ಸರ್. ಬಂದು ಫ್ರೀ ಸರ್ವಿಸ್ ಐತೇನ್ರಿ ಡಾಕ್ಟರ್? ಸರ್ ಫ್ರೀ ಸರ್ವಿಸ್ ಸರ್. ಬೇಕಾಗಿ ಅವರೇ ರೈತರು ಒಂದು 20 ರೂಪಾಯಿ ಖುಷಿಯಾಗಿ ಕೊಡ್ತಾರೆ ಸರ್. ಕೊಟ್ಟಿಲ್ಲ ಅಂದರೂ ರೈತರ ನಡೀತದೆ ಸರ್. ಅದು ಕಮಿಟಿ ವತಿಯಿಂದ ಫ್ರೀ ಇರ್ತದೆ ಸರ್. ಉಚಿತ ಚಿಕಿತ್ಸಾಲಯ ಇರ್ತದೆ ರೀ. ಅದು ಆ ಸವಲತ್ತುಗಳನ್ನು ಎಲ್ಲ ರೈತರಿಗೋಸ್ಕರ ಮಾಡಿದ್ದಾರೆ ಸರ್. ಕಮಿಟಿ ವತಿಯಿಂದ ಮಾಡಿದೆ ಸರ್. ಆಮೇಲೆ ಯಾವ್ಯಾವ ಜಾತಿದು ಬಂದವ್ರಿ? ಕಿಲಾರಿ ಅಂತ ಸರ್ ಇಲ್ಲಿ ಕಿಲಾರಿ ಅಥವಾ ಜರ್ಸಿ ಅಥವಾ ಗುಜರಾತಿ ಈ ರೀತಿಯಾಗಿ ಹಲವಾರು ಜಾತಿಗಳು ಕೂಡಿ ಬಂದವು ಸರ್. ಮಿನಿಮಮ್ ಒಂದು 20-30 ಥರ ಜಾತಿಗಳು ಬೇರೆ ಬೇರೆ ರೀತಿಯಾಗಿ ದನಗಳು ಇದೆ ಅಂತ ಹೇಳ್ಬೋದು ಸರ್ ಈ ಜಾತ್ರೆಯಲ್ಲಿ. ಇದು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಜಾತ್ರೆ. ಸೆಕೆಂಡ್ ಅಂದ್ರೆ ಬಿಜಾಪುರ ಫಸ್ಟ್ ಸರ್ ಜಿಲ್ಲಾದಾಗ. ಅದು ಬಿಟ್ಟು ಚರ್ಚಂದೇ ಅತಿ ದೊಡ್ಡ ಜಾತ್ರೆ ಸರ. 10,000 ಹಿಡಿದು ಒಂದು 7-8 ಲಕ್ಷ ತನಕ ಇದಾವೆ ಸರ್. ಯಾಕಪ್ಪ ಅಂತಂದ್ರೆ ಸಣ್ಣ ಅವು ಆಸಕ್ತಿ ಇರೋಂಥ ಕರುಗಳು 10,000ಕ್ಕೆ ಮಾರಾಟಗಳು ಆಗ್ತಾರೆ. ಅದೇ ರೀತಿಯಾಗಿ ದೊಡ್ಡ ಕರುಗಳು ಏನಪ್ಪ ಅಂತಂದ್ರೆ ನೀವು ನೋಡಿ ಬಂದರೆ ಆಗಲೇ ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದ್ರೆ ನೇರಳೆ ಕರುಗಳು ಅದು 7 ಲಕ್ಷ ರೂಪಾಯಿ ತನಕ ರೇಟ್ ಹೇಳಿದಾರೆ ಅಂತೇಳಿ ಅವ್ರಿಗೆ 5 ಲಕ್ಷ ರೂಪಾಯಿ ತನಕ ಕೇಳೋರಂತೆ. ಹಂಗೆ ರೀತಿ ದೊಡ್ಡ ಒಂದು 2ರಲ್ಲಿ 3ರಲ್ಲಿ ಹಿಂಗೆ 2ರಲ್ಲಿ 4ರಲ್ಲಿ 6ರಲ್ಲಿ ವಿವಿಧ ರೀತಿಯಲ್ಲಿ ದನಗಳು ಇದ್ದಾವೆ ಸರ್. ಅವು ಹೋರಿಗಳು ಅವು ಚಾಂಪಿಯನ್ ಮಾಡೋ ಸಲುವಾಗಿ ಬೇರೆ ಬೇರೆ ಊರಿಂದ ಅವರು ಸಾಕಿರ್ತಕ್ಕಂಥ ಹೋರಿಗಳನ್ನು ತಂದು ಇಲ್ಲಿ ಚಾಂಪಿಯನ್ ಮಾಡ್ಕೊಳ್ಳೋ ಮುಖಾಂತರ ಪ್ರೈಸನ್ನು ಪಡಿತಾರೆ ಸರ್. ಆ ಪ್ರೈಸ್ ಬಂಗಾರ ರೀತಿಯಲ್ಲಿ ಪಡಿತಾರೆ ಸರ್. ಅದು ಭಾಳ ಉತ್ತಮವಾದಂಥ. ಮತ್ತು ಅದೇ ರೀತಿಯಾಗಿ ರೈತರು ಏನಿರ್ತಪ್ಪ ಅಂತಂದ್ರೆ ಅವ್ರು ಮಾರಾಟಕ್ಕೋಸ್ಕರ ಬಂದಿರ್ತಾರೆ. ಎತ್ತುಗಳಾಗಿರ್ಬೋದು, ಅವ್ರ ಕರುಗಳಾಗಿರ್ಬೋದು, ಆಕಳುಗಳಾಗಿರ್ಬೋದು, ಎಮ್ಮಿಗಳಾಗಿರ್ಬೋದು. ಈ ರೀತಿಯಾಗಿ ಹಲವಾರು ಜಾತಿ ರೀತಿಯಾಗಿ ಮಾರಾಟಗಳಾಗ್ತಾವೆ ಸರ್. ಇಲ್ಲಿ ಎತ್ತುಗಳು ಮಾರಾಟ ಆಗ್ತಾವೆ ರೀ, ಕರುಗಳು ಮಾರಾಟ ಆಗ್ತಾವೆ, ಹೊರಗಳು ಮಾರಾಟ ಆಗ್ತಾವೆ. ಮತ್ತು ಅದೇ ರೀತಿಯಾಗಿ ಇನ್ನೊಬ್ಬರು ರೈತರು ಎದಕ್ಕೆ ತಂದಿರ್ತಾರಪ್ಪ ಅಂತಂದ್ರೆ ಅವರು ಚಾಂಪಿಯನ್ ಮಾಡೋ ಸಲುವಾಗಿ ಅವ್ರವ್ರ ಹೋರಿಗಳನ್ನು ಸಣ್ಣ ಹಿಡಿದೇ ಅದು ಉತ್ತಮವಾಗಿ ಬೆಳೆಸಿ ಅದನ್ನು ಚಾಂಪಿಯನ್ ಮಾಡ್ಬೇಕಂತೇಳಿ ಕೆಲವು ರೈತರದ್ದು ಹಂಬಲ ಇರ್ತದೆ ಸರ್. ಯಾವುದೇ ರೀತಿಯಾಗಿ ಇದು ಲಾಭಕ್ಕೋಸ್ಕರ ಮಾಡಲ್ಲ ಸರ್. ರೈತರು ತಮ್ಮ ಒಂದು ಇಚ್ಛಾಶಕ್ತಿ ಅಂದ್ರೆ ತಮ್ಮ ತಲೆಮಾರುಗಳಂತ ಮಾಡ್ಕೊಂಡು ಬಂದಿರತಕ್ಕಂಥ ಇದೊಂದು ಕಾರ್ಯ ಸರ್. ಅದು ತಾವಾಗ ಕೂಡ ಮುಂದುವರ್ಸ್ಕೊಂಡು ಹೊಂಟಿದ್ದಾರೆ ಸರ್. ಒಂದು ಜಾತ್ರೆಗೆ ಹೋತು ಪ್ರತಿಯೊಂದು ಜಾತ್ರೆಗೆ ಹೋದ್ರೆ ನಮ್ಗೆ ಈ ಜಾತ್ರೆ ನಮ್ಗೆ ಭಾಳ ಅನುಕೂಲ ಅನ್ಸದ. ಹೆಂಗೆ ನೀರು ಮತ್ತು ಮೇವು ಮತ್ತು ಜಾಗ ಅನುಕೂಲ ಭಾಳ ರೀ. ಯಾವುದೋ ತೊಂದರೆ ಇಲ್ಲ, ಚೀಟಿದಂಥ ಇದು ಇಲ್ಲ. ಭಾಳ ಇದು ಯೋಗ್ಯ ಆದಂಥ ಜಾತ್ರೆ ಅನಿಸ್ತದೆ ಸರ್ ನಮಗೆ. ನಿಮ್ಮ ಹೆಸರು ಸರ್? ನಮ್ಮದು ಇಂಡಿ ತಾಲೂಕು ರೀ, ಬಿಜಾಪುರ ಜಿಲ್ಲಾ, ಬರಗೂಡ್ರಿ ಸರ್. ನನ್ನ ಹೆಸರು ನರಸಾಪ್ರಿ. ಇಲ್ಲೇನು ಮಾರಕ್ಕೆ ಬಂದಿರಿ? ಮಾರಕ್ಕೆ ಬಂದಿವ್ರಿ ಸರ್. ಪ್ರತಿ ವರ್ಷ ಬರ್ತೇವೆ ರೀ ನಾವು. ಏನು ತೊಗೊಂಬಂದಿರಿ ಈ ವರ್ಷ? ನಾವು ಹೊರಗಳು ತೊಗೊಂಡಿರಿ ಸರ್. ಎಷ್ಟು ಅದಾವ್ರಿ? 4 ರೀ ಸರ್. ಏನು ರೀ ರೇಟ್ ಏನೈತ್ರಿ? ರೇಟ್ ರೀ ಸರ್ ನಿನ್ನೆ ಒಂದು 2 ಸಣ್ಣ ಇದ್ರಿ 36ಕ್ಕೆ ಮಾರೇನ್ರಿ. ಇನ್ನ 2 ಅವ್ರಿ 55ಕ್ಕೆ ಬಿಡ್ಲತ್ತರಿ ಕೊಟ್ಟಿಲ್ರಿ ಸರ್. ಹಾಂ ಸರ್. ಪ್ರತಿಯೊಬ್ಬ ದೊಡ್ಡ ರೈತರು ಹಿಂಗೆ ಈ ಕಿಲಾರಿ ಜಾತಿ ಉಳಿಸ್ಬೇಕು. ಈಗೇನಾಗೈತಿ, ಕಿಲಾರಿ ಜಾತಿ ನಶಿಸಿ ಹೊಂಟೈತಿ. ಈಗ ಇನ್ನೊಂದು 50 ವರ್ಷಕ್ಕೆ
ಕಿಲಾರಿ ಜಾತಿ ಹಿತ್ತಪ್ಪ ಅನ್ನೋದು ಕತೆ ಆಗ್ತೈತಿ. ಅದಕ್ಕೆ ಸರ್ಕಾರನೂ ಯಾವುದು ಮಹಾರಾಷ್ಟ್ರ ಕರ್ನಾಟಕ ಸರ್ಕಾರನೂ ಕಿಲಾರಿ ಜಾತಿ ತಳಿ ಉಳ್ಸಾಕ ಇವ್ರಿಗೆ ಯಾಕಂದ್ರೆ ಒಂದು ಹೋರಿ ಕಟ್ಟಿ ಮೇಯಿಸ್ಬೇಕಾದ್ರೆ ಅದಕ್ಕೆ ಖರ್ಚು ಭಾಳ ಐತಿ. ಅದೇನು ಉತ್ಪನ್ನ ಕೊಡೋದು ಬಿಸ್ನೆಸ್ ಅಲ್ಲ. ಈಗ ಇಂಡಸ್ಟ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಹೆಂಗೆ ತಗೋತವಲ್ಲ ಹಂಗಲ್ಲ. ಅದಕ್ಕೆ ಸರ್ಕಾರನೂ ಸಹಾಯಧನ ಕೊಡಬೇಕು. ಇವು ಕಿಲಾರಿ ಬ್ರೀಡದ್ದು ಇವನ್ನ ಓಪನ್ ಮಾಡಬೇಕು ಸೆಂಟ್ರಸ್ ಅಂತ ನಂಗೆ ಅನಿಸ್ತದೆ. ನಮ್ಮದು ಒಕ್ಕಲ್ತನ ಮಂಟಾನ 170 ಎಕರೆ ಜಮೀನು ಐತಿ. ನಾವು ಹೊರಗಳು ಕಟ್ಟೋದು ಮೇಯಿಸೋದು ಅವನ್ನ ಹೊಲದಾಗ ವಾಪರಿಸೋದು ಇಲ್ಲಿ ಮಠ. ಈಗೇನಾಗೈತಿ ಆಳು ಮಂದಿ ಕಡಿಮೆ ಆದದ್ದಕ್ಕೆ ನಾವು 100% ಮೆಕ್ಯಾನಿಸಮ್ ಮಾಡಿದ್ವು ಅಗ್ರಿಕಲ್ಚರೆಲ್ಲ. ಈಗ ಒಂದು ಶೋಕ್ ಐತೆ ಅಂತೇಳಿ ಹೊರಗಳು ಕಟ್ಬೇಕಂತೇಳಿ ಮೊದಲಿನ ಕಾಲದಿಂದನೂ ನಾವು ಕಿಲಾರಿ ಹೊರಗಳು ನಾವು ತಪ್ಪಿದ್ದು. ಇದ್ರೊಳಗೆ ನಾವು ಅಪ್ಪರ ಕಾಲನೂ ನಮಗೆ ಇಂಟ್ರೆಸ್ಟ್ ಐತಿ. ನಾ ರಾಜೇಂದ್ರ ಅಂಕಲಿಗೆ ಅಂತ ಬಡಾಲ್ ಅಂಕಲಿಗಾರ DCC ಬ್ಯಾಂಕ್ ನಿರ್ದೇಶಕರ ಕೆಲಸ ಮಾಡೋದನು. ಮೊದಲು 10 ವರ್ಷ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ಉಪಾಧ್ಯಕ್ಷ ಅಂತಲೂ ಕೆಲಸ ಮಾಡಿದ ಅನುಭವ ಐತಿ. ಇದು ನಮಗೊಂದು ಜಾತ್ರೆ ಅಡ್ಡಾಡೋದು ಹೊರಗಳು ಒಯ್ಯೋದು ಮೇಯಿಸೋದು ಇದು ನಮಗೊಂದು ಹಾಬಿ ಇದ್ದಂಗೆ. ಅದ್ರ ಸಲುವಾಗಿ ಇವತ್ತು ಜಾತ್ರೆಗೆ ಅಡ್ಡಾಡಕ್ಕೆ ಬಂದು ಒಂದು ಜೋಡಿ ಹೊರಗಳು ಖರೀದಿ ಮಾಡ್ಕೊಂಡು ಹೋದ್ರೆ ಅದು ಯೂಟ್ಯೂಬ್ ಚಾನಲ್ಗೆ